ಕೆಂಪೇಗೌಡರಿಗೆ. ಇವತ್ತು ಆರೋಳಿ ತಾಲೂಕಿನ ಆಡಳಿತ ಮಂಡಳಿ ಮತ್ತು ನಮ್ಮ ಅರೋಳಿ ಮತ್ತು ಮರ್ಲವಾಡಿಯ ಕೆಂಪೇಗೌಡರು ಜಯಂತಿ ಸಮಿತಿ, ಕೆಂಪೇಗೌಡ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾರೂ ಗಣ್ಯ ವ್ಯಕ್ತಿ ಕರೆಸಿಲ್ಲ, ಎಲ್ಲ ಸೇರಿ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬರೋ ಗಣ್ಯ ವ್ಯಕ್ತಿಗಳೇ. ಇಲ್ಲಿ ಮುಂದಿನ ದಿನಗಳೇ ಕರೆಸ್ಬೇಕಾಯ್ತದೆ, ಕರೆಸೋಣ ಅಂತ ಹೇಳಿ ಮೊದಲು ಸ್ಟಾರ್ಟಿಂಗ್ ತಾಲೂಕಲ್ಲಿ ಮಾಡಿದ್ದೀವಿ. ಇವತ್ತು ಕೆಂಪೇಗೌಡರು ಜಯಂತಿ ಮಾಡಲಿಕ್ಕೆ ನಮಗೊಂದು ವರ್ಷ, ಯಾಕೆಂದರೆ 517ನೇ ವರ್ಷ ನಡೀತಾ ಇರ್ತಕ್ಕಂಥದ್ದು. ಮತ್ತು ಈ ಸುತ್ತಮುತ್ತ ನಾವೇನು ನೀರು ಕುಡಿತಾ ಇದ್ದೀವಿ, ನಾವು ಇವಾಗ ಬೆಂಗಳೂರಿಗೆ ಹೋಗಿ ಬರ್ತೀವಿ, ನಮ್ಮ ತರಕಾರಿ ಮಾರ್ಕೆಟ್ ಬರ್ತದೆ, ಮತ್ತು ನಮ್ದು ಏನಿದೆ ಆಹಾರ ದಿನಸಿ ತೊಗೊಂಡೋಗಿ ಮಾರ್ಕೆಟ್ ಮಾಡಲಿಕ್ಕೆ ಕಟ್ಕೊಡ್ತಾ ನಾಡಪ್ರಭು ಕೆಂಪೇಗೌಡರು ಜಯಂತಿಗೆ ನಮಗೆ ಸಂತೋಷ ಆಗ್ತದೆ. ಮತ್ತು ಕೆಂಪೇಗೌಡರು ಆದರ್ಶನ ಈಗಿನ ಯುವ ಪೀಳಿಗೆ ಬೆಳೆಸ್ಕೋಬೇಕು. ಅವ್ರನ್ನ ಬುಕ್ಕು ಇದೆ, ಅವ್ರದ್ದು ಹೆಂಗೆ ಏನೇನು ಮಾಡ್ಕೊಂಬಂದರು, ಅವ್ರ ಅಭಿವೃದ್ಧಿ ಏನು ಮಾಡ್ಕೊಂಬಂದರು, ಕೆರೆ ಹೆಂಗೆ ಕಟ್ಟಿದ್ರು, ನೀರಾವರಿ ಏನು ಮಾಡಿದ್ರು, ದೇವಸ್ಥಾನ ಹೆಂಗೆ ಕಟ್ಟಿದ್ರು, ಅದನ್ನ ಈಗಿನ ಯುವಕರು ಅದನ್ನ ಪೀಳಿಗೆ ತಿಳ್ಕೊಂಡು, ಇತಿಹಾಸ ತಿಳ್ಕೊಂಡು ನಾವು ಅದೇ ಥರ ಬೆಳೆಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಯುವಕರಲ್ಲಿ ಕೇಳ್ಕೊತೀನಿ ನಾನು. ಕೋಟೆ ಆಂಜನೇಯನ ದೇವಸ್ಥಾನದಿಂದ ಕಲಾ ತಂಡ ಒಂದು 5-6 ಕಲಾ ತಂಡ, ಮತ್ತು ಒಂದು ನಮ್ಮ ಪ್ರಭು ಒಂದು 10 ಹಸುಗಳನ್ನ ಜೊತೆ ಒಂದು 5 ಜೊತೆ ಹಸುಗಳನ್ನ ಕರೆಸಿದ್ರು. ಮತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಎಲ್ಲ ಕಲಾ ತಂಡದ ಬಂದು ಮತ್ತು ಏನೋ ಮೆರವಣಿಗೆ ಕೆಂಪೇಗೌಡರನ್ನ ಇದನ್ನು ಮೇಲೆಗೆ ಕುಣಿಸಿ ಅದನ್ನು ದೇವ್ರ ಥರ ಪ್ರತಿಮೆ ಮಾಡಿ ಅದನ್ನು ರೋಡಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಜನ ಎಲ್ಲ ಸಂತೋಷ ಆಗಿದ್ದಾರೆ. ಅವರಿಗೆ ಧನ್ಯವಾದ. ಬಂದಿರತಕ್ಕಂಥ ಎಲ್ಲರಿಗೂ ಆರೋಳಿ ಮತ್ತು ಮರ್ಲವಾಡಿ ಎಲ್ಲ ಕೆಂಪೇಗೌಡ ಸಮಿತಿಗೆ ವಂದಿಸ್ತೀನಿ. ಆನಂದರದಾಗಿದ್ದು ಇತಿಹಾಸ. 1537ಕ್ಕೆ ಬೆಂಗಳೂರು ನಗರವನ್ನ ಕಟ್ಟುವಂತ ಕನಸನ್ನ ಕಾಣ್ತಾರೆ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ. ಈ ದಿನ ಕೆಂಪೇಗೌಡ ಉತ್ಸವನ ಆಚರಿಸ್ತಾ ಇರೋದು ಎಲ್ಲರಿಗೂ ಸಂತೋಷದ. ಆದರೆ ನಮಗೆ ಇವತ್ತು ಮೆರವಣಿಗೆ ಮುಖಾಂತರ ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಎಷ್ಟೋ ಖುಷಿ ಅನ್ನಿಸ್ತದೆ ನಮಗೆ. ಆ ಕೆಂಪೇಗೌಡರ ಬಗ್ಗೆ ಹೇಳ್ಬೇಕು ಅಂದರೆ ಅಪಾರವಾದ ನಂಬಿಕೆ ನಮಗೆ ಇದೆ. ಯಾಕಂದರೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ, 1-2 ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಆ ಒಂದು ನೆನಪಿಗೋಸ್ಕರ ಇವತ್ತು ಕೆಂಪೇಗೌಡ ಉತ್ಸವ ಅಂತ ಮಾಡ್ತಾರೆ. ಎಲ್ಲರಿಗೂ ಸಂತೋಷ ತಂದಿದೆ. ಎಲ್ಲರಿಗೂ ಖುಷಿಯಿಂದ ನಾಳೆ ದಿನ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಮಾಡಲಿ ಅಂತೇಳಿ ನಾನು ಖುಷಿ ಸಂತೋಷದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲ ಮತಗಳನ್ನು ಸಮಯಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ.